ಪಾರ್ 400 ಪಾರ್ 400 ಎಲ್ಲಿ 400 300 ಬಂದಿಲ್ಲ ಅಲ್ವಾ. 400 ಕ್ಷೇತ್ರಗಳಲ್ಲಿ ಗೆಲುವಿನ ನಿರೀಕ್ಷೆ ಇಲ್ಲ ಎನ್ ಡಿ ಎಗೆ. ಈ ಬಾರಿ 300 ಸೀಟ್ ಕೂಡ ದಕ್ಕಿಲ್ಲ. ಯಾಕೆ? ಎಲ್ಲಿ ತಪ್ಪೋಯ್ತು? 300 ಯಾಕೆ ಬರಲಿಲ್ಲ? ಕಳೆದ ಬಾರಿ 303 ಬಂದಿತ್ತಲ್ಲ, ಅದಾದರೂ ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಕಳೆದ 2 ಲೋಕಸಭಾ ಚುನಾವಣೆಗಳಲ್ಲೂ ಏಕಾಂಗಿಯಾಗಿ ಬಹುಮತ ಪಡೆದಿದ್ದ ಬಿಜೆಪಿ ಈ ಬಾರಿ ಸ್ಪಷ್ಟ ಬಹುಮತವನ್ನು ತಲುಪಿಲ್ಲ. ಎನ್ ಡಿ ಎ ಮೈತ್ರಿ ಪಕ್ಷಗಳ ಬಲ ಮ್ಯಾಜಿಕ್ ನಂಬರ್ಗಿಂತಲೂ ಕೆಲವೇ ಸೀಟುಗಳು ಹೆಚ್ಚು ಬಂದಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 353 ಬಂದಿದ್ದರು, ಇವತ್ತು 292. ಈ ಬಾರಿ 300 ಗಡಿ ದಾಟರೂ ಇಡೀ ಟೀಮ್ಗೆ ಸಾಧ್ಯ ಆಗಿಲ್ಲ. ಈ ಬಾರಿ ಹಿಂದಿ ಭಾಷಿಕ ರಾಜ್ಯಗಳಲ್ಲೇ ಬಿಜೆಪಿ ತೀವ್ರ ಹಿನ್ನಡೆ ಅನುಭವಿಸಿದೆ. ಎಲ್ಲೆಲ್ಲಿ? ಉತ್ತರ ಪ್ರದೇಶ ಕಳೆದ ಬಾರಿ 62, ಈ ಬಾರಿ ಇಲ್ಲ. ರಾಜಸ್ಥಾನ ಸ್ವೀಪ್ ಆಗಿತ್ತು, ಈ ಬಾರಿ ಇಲ್ಲ. ಮಹಾರಾಷ್ಟ್ರ, ಹರಿಯಾಣ ಅಲ್ಲದೆ ಪಂಜಾಬ್ನಲ್ಲೂ ಬಿಜೆಪಿ ನೀರಸ ಫಲಿತಾಂಶ ತೋರಿದೆ. ಅದರಲ್ಲೂ ಉತ್ತರ ಪ್ರದೇಶ ಒಂದರಲ್ಲೇ ಬಿಜೆಪಿ 30 ಸೀಟ್ ಡಮಾರ್. ಬನ್ನಿ ಅದರ ಬಗ್ಗೆ ನಿಮಗೆ ಕರೆಕ್ಟಾಗಿ ಹೇಳ್ತಾ ಹೋಗ್ತೀನಿ, ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ ಎಲ್ಲಿ ಸೋತೋಗ್ಬಿಡ್ತು ಅಂತೇಳಿ. ನೋಡಿ, ಉತ್ತರ ಪ್ರದೇಶದಲ್ಲಿ ಕಳೆದ 2 ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಎನ್ ಡಿ ಎ ಕೈ ಹಿಡಿದಿದ್ದ ಉತ್ತರ ಪ್ರದೇಶ ಈ ಬಾರಿ ಉತ್ತರ ಮತ್ತು ಪೂರ್ವ ರಾಜ್ಯಗಳಲ್ಲಿ ಭಾರಿ ಹಿನ್ನಡೆ ಉಂಟಾಗಿದೆ. ಉತ್ತರ ಪ್ರದೇಶದಲ್ಲಿ ಫಸ್ಟ್ ಟೈಮ್ 72, ಆಮೇಲೆ 62, ಈ ಬಾರಿ ಇಲ್ಲ, 30ಕ್ಕಿಂತ ಕಡಿಮೆ. ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ನಲ್ಲಿ ಹಿನ್ನಡೆಯಾಗಿದೆ. ಉತ್ತರ ಭಾರತದಲ್ಲಿ ಒಟ್ಟು ನೋಡಿ ಇದೆಲ್ಲ ಸೇರಿ ಯಾವುದೆಲ್ಲ ನೋಡಿ, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ ಇದೆಲ್ಲ ಸೇರಿ ಅಲ್ಲೊಂದು 125 ಸೀಟ್ ಇದೆ. 125 ಸೀಟ್. 2019ರಲ್ಲಿ 129ರ ಪೈಕಿ 125ರ ಪೈಕಿ 92 ಸೀಟ್ ಗೆದ್ದಿತ್ತು. 2019ರಲ್ಲಿ 125, ಒಟ್ಟು 125ರಲ್ಲಿ ಎಲ್ಲಿ ಬರುತ್ತೆ ಇದು? ಉತ್ತರ ಪ್ರದೇಶ, ಹರಿಯಾಣ, ಉತ್ತರ ಮತ್ತು ಪೂರ್ವ ರಾಜ್ಯಗಳಲ್ಲಿ 125ರಲ್ಲಿ 92 ಗೆದ್ದಿತ್ತು. ಈ ಬಾರಿ ಗೆದ್ದಿದ್ದು 59. ಎಷ್ಟು ಕಡಿಮೆ? 69, 79, 89, 33 ಕಡಿಮೆ ಆಗಿದೆ. ಓಕೆ. ಆದರೆ ಇಂಡಿ ಕೂಟ ಅಲ್ಲಿ ಕಳೆದ ಬಾರಿ 18 ಗಳಿಸಿದ್ದು ಈ ಬಾರಿ 40 ಜಾಸ್ತಿ ಮಾಡಿ 58 ಗಳಿಸಿದೆ. ಬಹುಶಃ ಇದು ನ್ಯಾಯ ಯಾತ್ರೆ ಆಗಿರ್ಬೋದಾ ಅಥವಾ ಟಕಾಟಕ್ 1 ಲಕ್ಷ ಆಗಿರ್ಬೋದಾ ಗೊತ್ತಿಲ್ಲ. ಇನ್ನು ಪಶ್ಚಿಮದಲ್ಲಿ ಕಮಲಕ್ಕೆ ಯಾವ ರೀತಿ ತೊಂದರೆ ಆಯಿತು? ಪಶ್ಚಿಮ ಅಂದರೆ ಯಾವ್ದು ಬರುತ್ತೆ? ಪಶ್ಚಿಮ ರಾಜ್ಯ. ಇಲ್ಲಿ 99 ಲೋಕಸಭಾ ಸೀಟ್ ಬರುತ್ತೆ, ಅಲ್ಲಿ 125. ಯಾವುದು ಪಶ್ಚಿಮ ರಾಜ್ಯ? ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್. ಇಲ್ಲಿ ಸರ್ಕಾರನೇ ಇದೆ ಇವ್ರದ್ದು. ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ನಲ್ಲಿ ಸರ್ಕಾರ ಇದೆ. ಆದರೆ 3 ಕಡೆ ಆಘಾತಕಾರಿ ಸೋಲು ಕಂಡಿದೆ ಬಿಜೆಪಿ. ನೋಡಿ, 2019ರಲ್ಲಿ ರಾಜಸ್ಥಾನದ ಎಲ್ಲ ಕ್ಷೇತ್ರಗಳನ್ನು ಕ್ಲೀನ್ ಸ್ವೀಪ್ ಗುಡಿಸಿ ಗುಂಡಾಂತರ ಮಾಡಾಗಿತ್ತು. ಆದರೆ ಈ ಬಾರಿ ಗುಜರಾತ್ನಲ್ಲಿ ಈ ಬಾರಿ 1 ಸ್ಥಾನ ಕಳೆದುಕೊಂಡಿದೆ. ಕಳೆದ ಬಾರಿ 26ಕ್ಕೆ 26, ಗುಜರಾತ್ನಲ್ಲಿ ಅದು ಪ್ರತಿ ಸಲ 26ಕ್ಕೆ 26, ಈ ಬಾರಿ 1 ಕಳೆದುಕೊಂಡಿದೆ. 2019ರಲ್ಲಿ ಮಹಾರಾಷ್ಟ್ರದಲ್ಲಿ 48ರ ಪೈಕಿ 41 ಎನ್ ಡಿ ಎ ಮೈತ್ರಿಕೂಟ, 48ರಲ್ಲಿ 41. ಈ ಬಾರಿ ಎಷ್ಟು? ಕೇವಲ 19, 20 ಕಳ್ಕೊಂಡಿದೆ. ಕಳೆದ ಬಾರಿ ರಾಜಸ್ಥಾನದ 25 ಸ್ಥಾನ ಗೆದ್ದಿತ್ತು, ಈ ಬಾರಿ ರಾಜಸ್ಥಾನದಲ್ಲಿ 11 ಕಡಿಮೆ. ಅರ್ಥ ಆಯ್ತಾ? ಈ ವಲಯದಲ್ಲಿ ಅಂದರೆ ಈ ರಾಜಸ್ಥಾನ, ಪಶ್ಚಿಮ ಭಾಗದಲ್ಲಿ ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ ಎಲ್ಲ ಸೇರಿ 92 ಸೀಟು. ಅಲ್ಲಿ 58ಕ್ಕೆ ಕುಸಿದ ಎನ್ ಡಿ ಎ ಬಲ. 92 ಇತ್ತು. ಇನ್ನು ಕಾಂಗ್ರೆಸ್ ದೋಸ್ತಿ ಬಲ 5ರಿಂದ 40ಕ್ಕೆ ಏರಿಕೆಯಾಗಿದೆ. ಹಿಂದಿ ಬೆಲ್ಟ್ನಲ್ಲಿ ಸ್ಟ್ರಾಂಗ್ ಆಗ್ತಾ ಇದೆ. ಇನ್ನು ಪೂರ್ವದ ಬಗ್ಗೆ ಹೇಳ್ತೀನಿ ಬನ್ನಿ. ಏನಿದು? ಪೂರ್ವ ಭಾಗದಲ್ಲಿ ದೊಡ್ಡ ಲಾಭದ ಲೆಕ್ಕಾಚಾರ ಇತ್ತು. ಅಸ್ಸಾಂ, ಬಿಹಾರ, ಒಡಿಶಾ ಬಿಜೆಪಿಯ ಕೈ ಹಿಡಿದಿವೆ. ಪಶ್ಚಿಮ ಬಂಗಾಳ, ಜಾರ್ಖಂಡ್ನಲ್ಲಿ ಆಘಾತಕಾರಿ ಸೋಲು. 2019ರಲ್ಲಿ ಒಟ್ಟು ಇಲ್ಲಿ 131 ಕ್ಷೇತ್ರಗಳ ಪೈಕಿ 87ರಲ್ಲಿ ಎನ್ ಡಿ ಎ ಜಯ ಗಳಿಸಿತ್ತು ಅಥವಾ ಬಿಜೆಪಿ ಮೈತ್ರಿಕೂಟ. ಆದರೆ 2024ರಲ್ಲಿ 79 ಮಾತ್ರ ಪಡೆದಿದ್ದು ಎನ್ ಡಿ ಎ. ಆದರೆ ಇಂಡಿಯಾ ಮೈತ್ರಿಕೂಟ ಇಲ್ಲಿ 30ರಿಂದ 48ಕ್ಕೆ ಜಂಪ್ ಆಗಿದೆ. ಆಮೇಲೆ ಅಟ್ಲೀಸ್ಟ್ ಬಿಜೆಪಿಗೆ ಲಾಭ ತಂದಿದ್ದಲ್ಲಿ ಮಧ್ಯ ಭಾರತ. ಯಾವ್ದು ಬರುತ್ತೆ ಅಲ್ಲಿ? ಮಧ್ಯಪ್ರದೇಶ್, ಛತ್ತೀಸ್ಗಢ ಬಿಜೆಪಿಗೆ ವರದಾನವಾಗಿ ಪರಿಣಮಿಸಿದೆ. ನಿರೀಕ್ಷೆಯಂತೆ 39 ಸ್ಥಾನ ಗಳಿಸಿದೆ ಬಿಜೆಪಿ. ಕಳೆದ ಬಾರಿಗೆ ಹೋಲಿಸಿದರೆ 1 ಸ್ಥಾನ ಕಡಿತ ಆಗಿದೆ. ಇನ್ನು ದಕ್ಷಿಣ 131 ಕ್ಷೇತ್ರ, ನಾವು ಪದೇ ಹೇಳ್ತಾ ಇದ್ದೀವಿ 60ಕ್ಕೆ ಹತ್ರ ಬಂದಿದ್ದಾರೆ. ಆದರೆ ಆ ಕಡೆ ಕಳ್ಕೊಂಡಿದ್ದಾರೆ. ಕಳೆದ ಬಾರಿಗಿಂತ ಉತ್ತಮ ಸಾಧನೆ ಮಾಡಿದ ಬಿಜೆಪಿ. ತೆಲಂಗಾಣದಲ್ಲಿ ಉತ್ತಮ ಸಾಧನೆ, ತಮಿಳುನಾಡಿನಲ್ಲಿ ಶೂನ್ಯ ಇರಬಹುದು, ಕರ್ನಾಟಕದಲ್ಲಿ ಹಿನ್ನಡೆ ಆದರೂ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ದೋಸ್ತಿಯಿಂದ ಬಲ ಬಂದಿದೆ. ಕೇರಳದಲ್ಲಿ 1 ಸ್ಥಾನ ಪಡೆದು ಖಾತೆ ಓಪನ್ ಮಾಡಿದೆ. ಎನ್ ಡಿ ಎ ಬಲ ಕಳೆದ ಬಾರಿ 30 ಇತ್ತು, 29-30, 50ಕ್ಕೆ ಹೋಗಿದೆ. ನೋಡಿ, ಇದು ಒಳ್ಳೆ ಲೆಕ್ಕಾಚಾರ.
50ಕ್ಕೆ ಬಂದರೆ 370 ಬರ್ತೀವಿ ಅಂತ ಬಿ ಜೆ ಪಿ ಹೇಳಿತ್ತು. ಆಮೇಲೆ ಇಂಡಿ ಮೈತ್ರಿಕೂಟ 61ರಿಂದ 71ಕ್ಕೆ ಹೆಚ್ಚಳವಾಗಿದೆ. ಅಂದರೆ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ನಿಮಗೆ ಗೊತ್ತಾಗಿರ್ಬೋದು ಯಾವ ಭಾಗದಲ್ಲಿ ಬಿ ಜೆ ಪಿಗೆ ನಷ್ಟ ಆಯಿತು, ಯಾವ ಭಾಗದಲ್ಲಿ ಇಂಡಿ ಕೂಟಕ್ಕೆ ಲಾಭ ಆಯಿತು, ಯಾವ ಭಾಗದಲ್ಲಿ ಕಳೆದ ಬಾರಿಯಾಗಿ ಉಳಿಸ್ಕೊಂಡಿದ್ದಾರೆ. ಸೌತಲ್ಲಿ ಜಾಸ್ತಿ ಆಗಿದೆ, ಆದರೆ ತನ್ನ ಬಳಿ ಇದ್ದದ್ದನ್ನು ಕಳ್ಕೊಂಡಿದ್ದಾರೆ.